ಕ್ಯಾಬಿನೆಟ್ನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅದರ ಮಧ್ಯದಲ್ಲಿ ಈ ಕ್ಲೈಮ್ಯಾಕ್ಸ್ ಆಗೋಕ್ಕಿಂತ ಮುಂಚಿತವಾಗಿ ಇದನ್ನು ಇತ್ಯರ್ಥ ಮಾಡಿಬಿಡಿ, ಆಮೇಲೆ ಆ ಕಡೆಗೆ ಹೋಗಿ ಅನ್ನೋ ಲೆಕ್ಕಾಚಾರಗಳಲ್ಲಿ ಇನ್ನೊಬ್ಬರು ಕೂಡ ಇದ್ದಾರೆ. ಯಾಕೆ ಅಂತಂದರೆ ಒಬ್ಬರು ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಇನ್ನೊಬ್ಬರು ಇನ್ನೊಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಒಬ್ಬರು ಚೆಕ್ಮೇಟ್ ಕೊಟ್ಟರೆ ನೀನು ಹಿಂಗೆ ಕೊಡ್ತೀಯಾ, ನಾನು ಹಿಂಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿದ್ದಾರೆ. ಆದರೆ ಯಾರೂ ಕೂಡ ಏನೂ ಹೇಳ್ತಾ ಇಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರ ಆಟಗಳನ್ನು ಆಡ್ತಾ ಇದ್ದಾರೆ. ಒಬ್ಬರು ಕಬಡ್ಡಿ ಆಟ ಆಡ್ತಾ ಇದ್ದಾರೆ, ಒಬ್ಬರು ಚದುರಂಗದ ಆಟ ಆಡ್ತಾ ಇದ್ದಾರೆ, ಇನ್ನೊಬ್ರು ಯಾರೋ ಕ್ರಿಕೆಟ್ ಆಡ್ತಾ ಇದ್ದಾರೆ, 6 ಹೊಡಿತಾ ಇದ್ದಾರೆ, 4 ಹೊಡಿತಾ ಇದ್ದಾರೆ. ಕ್ಯಾಚ್ ಹಿಡಿಯಕ್ಕೆ ಮಾತ್ರ ಕೆಲವರು ಕಾಯ್ತಾ ಇದ್ದಾರೆ. ದೆಹಲಿ ಅಂಗಳದಲ್ಲಿ ಸಂಪುಟ ಪುನರ್ರಚನೆ ಲೆಕ್ಕಾಚಾರ ಇವತ್ತೇ ಕುರ್ಚಿ ಗೊಂದಲಕ್ಕೆ ತೆರೆ ಬೀಳುತ್ತಾ ಅಂತ. ಸಂಜೆ 6:30ಕ್ಕೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈ ಮಧ್ಯೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿದ್ದರಾಮಯ್ಯನವರು. ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆ. ಮೊನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಅಧ್ಯಕ್ಷರ ಜೊತೆಗೆ ಮಾತನಾಡಿ ಅಂತ ಅಂದಿದ್ರು. ಸೊ ಇವತ್ತು ಒಪ್ಪಿಗೆಯನ್ನ ಕೊಡ್ತಾರಾ? ಕುತೂಹಲ ಕೆರಳಿಸಿದೆ ದೆಹಲಿಯ ರಾಜಕೀಯ ಚಟುವಟಿಕೆ. ದೆಹಲಿ ಅಂಗಳದಲ್ಲಿ ಸಂಪುಟ ಪುನರ್ರಚನೆಯ ಕಸರತ್ತೀಗ ಜೋರಾಗ್ತಾ ಇದೆ. ಇವತ್ತೇ ಕುರ್ಚಿ ಗೊಂದಲಕ್ಕೆ ತೆರೆ ಬೀಳುತ್ತಾ ಅಂದರೆ ಡೌಟ್, ಸಾಧ್ಯನೇ ಇಲ್ಲ ಅದು. ಯಾಕೆ ಅಂತ ಹೇಳ್ತೀನಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದರು, ತದನಂತರ ಅಧ್ಯಕ್ಷರನ್ನ ಭೇಟಿಯಾಗಿ ಅಂದಿದ್ದಾರೆ. ಹಾಗಾಗಿ ಇವತ್ತು ಅಧ್ಯಕ್ಷರನ್ನ ಭೇಟಿ ಆಗ್ತಾರೆ. ಅಧ್ಯಕ್ಷರು ಲಿಸ್ಟ್ ಕೊಡಿ ಅಂತಾರೆ. ಲಿಸ್ಟ್ ಕೊಟ್ಟ ಮೇಲೆ ನಾನು ನೋಡ್ತೀನಿ, ಆಮೇಲೆ ಹೇಳ್ತೀನಿ ಅಂತ ಕಳಿಸ್ತಾರೆ. ತದನಂತರ ಆ ಲಿಸ್ಟಲ್ಲಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಒಂದು ಲೆಕ್ಕಾಚಾರ ಹಾಕ್ಕೊಳ್ತಾರೆ. ಯಾರು ಇರಬೇಕು, ಯಾರನ್ನು ತೆಗಿಬೇಕು. ಫಸ್ಟ್ ಲೆಕ್ಕ ಹಾಕೋದು ಯಾರನ್ನು ತೆಗಿಬೇಕು ಅಂತ. ಸೊ ಅವಾಗ ಒಂದು ಲಿಸ್ಟ್ ಬರುತ್ತೆ, ಯಾರನ್ನು ತೆಗಿಯೋದು ಅಂಥೇಳಿ, ಯಾಕೆ ತೆಗಿಬೇಕು ಅಂಥೇಳಿ. ಅಲ್ಲೊಂದಿಷ್ಟು ವ್ಯವಸ್ಥೆಗಳಾಗತ್ತೆ. ಅದಾದ ನಂತರ ಯಾರನ್ನು ಸೇರಿಸ್ಬೇಕು ಅನ್ನೋದಾಗತ್ತೆ. ಸೊ ಇದು ಒಂದಿರೋದು ಲೆಕ್ಕಾಚಾರ ಆಗಲ್ಲ. ಇಟ್ ವಿಲ್ ಟೇಕ್ 1 ವೀಕು ಇಲ್ಲ 15 ಡೇಸ್. ಈಗ ಅದಕ್ಕೆ ಹೋಗ್ತಾ ಇದ್ದೀನಿ. ಅಜೆಂಡಾ ಏನಿಲ್ಲ. ಕಬ್ಬು ಬೆಳೆಗಾರರದು ಪ್ರಶ್ನೆ, ಮತ್ತೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರೋದು, ಅದ್ರ ಬಗ್ಗೆ ಮಾತಾಡಕ್ ಹೋಗ್ತೀನಿ. ಜಲ ವಿವಾದದ ಬಗ್ಗೆನೂ ಬಂದ್ಮೇಲೆ ಮಾತಾಡ್ತೀನಿ. ಈಗ ಅದಕ್ಕೆ ಹೋಗ್ತಾ ಇದ್ದೀನಿ. ಅಜೆಂಡಾ ಏನಿಲ್ಲ. ಕಬ್ಬು ಬೆಳೆಗಾರರದು ಪ್ರಶ್ನೆ, ಮತ್ತೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರೋದು, ಅದ್ರ ಬಗ್ಗೆ ಮಾತಾಡಕ್ ಹೋಗ್ತೀನಿ. ಜಲ ವಿವಾದದ ಬಗ್ಗೆನೂ ಮಾತಾಡ್ತೀನಿ. ಬಂದ್ಮೇಲೆ ಮಾತಾಡ್ತೀನಿ. ಸೊ ಬಂದ ಮೇಲೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲೇ ಹೇಳ್ಬಿಡ್ಬೇಕು, ನಾನು ಈಗ ಮಾತನಾಡೋದಿಲ್ಲ, ಇಂಥ ವಿಚಾರಗಳಿಗೆ ಹೋಗ್ತೀನಿ ಅಂತ ಹೇಳಿ. ಮೈಕ್ ಹಿಡಿದಾಗ ಅವಾಗ ಒಂದೆರಡು ಹೇಳೋದ, ಆಮೇಲೆ ಅಂತ ಸಿಟ್ಟು ಮಾಡಿಬಿಟ್ರೆ, ನಾವು ವಾಪಸ್ ಹಂಗೆ ಸಿಟ್ಟು ಮಾಡಿಬಿಟ್ರೆ ಮರ್ಯಾದೆ ಇರುತ್ತಾ? ಇರಲಿ, ಏನೋ ಹೋಗ್ತಾ ಇದ್ದಾರೆ, ಪ್ರಧಾನಿಗಳನ್ನು ಭೇಟಿ ಆಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ ಅಷ್ಟೇ. ರೈತರಿಗೆ ಏನು ಬೇಕೋ ಅದನ್ನು ಕೇಳ್ತೀನಿ ಅಂದಿದ್ದಾರೆ. ನಿಜಕ್ಕೂ ಅದನ್ನೇ ಕೇಳಿ ಬರಲಿ. ಅದನ್ನು ಕೇಳಿಬಿಟ್ಟು ರೈತರಿಗೆ ಏನು ಕೊಡಿಸ್ಬೇಕು ಅದನ್ನು ಕೊಡಿಸುವಂಥ ಕೆಲಸವನ್ನು ಗಟ್ಟಿ ಧ್ವನಿಯಲ್ಲೇ ಕೇಳಿ ಬರಲಿ. ಮುಖ್ಯಮಂತ್ರಿಗಳು ಕೇಳಿ ಬಂದ ನಂತರ ರಾಜ್ಯದ BJPಯ ಸಂಸದರು ಕೂಡ ವಿಚಾರದಲ್ಲಿ ಧ್ವನಿ ಎತ್ತಲಿ. ರೈತರ ವಿಚಾರದಲ್ಲಿ ಮುಖ್ಯವಾಗಿ ಬೇಕಾಗುತ್ತೆ. ರಾಜ್ಯಕ್ಕೆ ಒಳ್ಳೆಯದಾಗೋದಾದರೆ ಆಗಬೇಕಲ್ವಾ, ಕೇವಲ ರಾಜಕೀಯ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಇದರಲ್ಲಿ. ಸೊ ಈಗ ಪ್ರಧಾನಿಗಳನ್ನು ಭೇಟಿ ಆಗಿದ್ದಾರೆ. ಸೊ ಯಾಕೆ ಅಂತಂದರೆ ಕೇಂದ್ರದಲ್ಲಿ ಕೆಲವು ರಾಜ್ಯಗಳಿಗೆ ಕೊಡ್ತಾರೆ, ಕೆಲವು ರಾಜ್ಯಗಳಿಗೆ ಕೊಡೋದಿಲ್ಲ. ಚುನಾವಣೆ ಇದ್ದಾಗ ರಾಜ್ಯಗಳಿಗೆ ಬಂಪರ್ ಇರುತ್ತೆ, ಇನ್ನುಳಿದಂಥ ಟೈಮಲ್ಲಿ ಅವು ನಗಣ್ಯ. ಹಾಗಾಗಿ ಕರ್ನಾಟಕದ ವಿಚಾರದಲ್ಲೂ ಕೂಡ ಬೆಳೆ ಹಾನಿಯಾಗಿ ರೈತರೆಲ್ಲ ಕಂಗಾಲಾಗಿದ್ದಾರೆ. ಆ ವಿಚಾರದಲ್ಲೂ ಕೂಡ ಒಂದಿಷ್ಟು ಧ್ವನಿಯನ್ನು ಎತ್ತಬೇಕು.